ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಯಾವುದಿದು ಕೂರ್ಗು ಮೌಂಟೇನ್ ವ್ಯೂ ಪ್ಲಾಂಟೇಶನ್ ಬಂದಿದ್ದೀವಿ. ಮಡಿಕೇರಿ ಸೈಡ್ಸಿನ ಲಾಟ್ ಆಫ್ ವೆಹಿಕಲ್ಗಳು ನಿಂತಿವೆ ಇಲ್ಲಿ. ನೋಡಿ ಇಲ್ಲಿ ಅಂದರೆ ನೀವು ಹೊರಗಡೆ ಏನು ನಾವು ವೀಕ್ಷಣೆ ಪಡೆದಿರ್ತೀವಿ ಅದಕ್ಕಿಂತ ಒಳಗಡೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಇನ್ನೊಂದೇನಪ್ಪ ಅಂದರೆ ಡ್ರೈವರ್ಗಳಿಗೆ ಫ್ರೀ ಆರಾಮಾಗಿ ಹೋಗಿ ಸುತ್ತಾಡ್ಕೊಬೋದು ವಿತ್ ಒಂದು ಕಾಫಿ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಹೊರಗಡೆ ಹೋಗ್ತಿದ್ದೋ, ಈಗ ಒಳಗಡೆ ಹೋಗೋಣ. ಓಕೆ, ಇದು ಎಂಟ್ರೆನ್ಸು, ಟಿಕೆಟ್ ಕೌಂಟ್ರು. 10ರಿಂದ 14 ಜನ ಗೈಡ್ಗಳಿದ್ದಾರೆ ಅಂತ. ಮತ್ತು ಇವೇನೋ ಡ್ರೈವರ್ಗಳು ಬಂದ್ರೂ ಚೆನ್ನಾಗಿ ನೋಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ಈಗ ಎಸ್ಟೇಟ್ ಒಳಗಡೆ ಪ್ಲಾಂಟೇಶನ್ ಒಳಗಡೆ ಎಂಟ್ರಿ ಆಗೋಣ. ಇದು ಸೀಸನಬಲ್ ಫ್ಲವರ್, ಇದು ಸೀಸನ್ಗೆ ತಕ್ಕಾಗಿ ಬರುತ್ತೆ ನೋಡಿ. ಅಂದರೆ ಯಾವುದನ್ನು ಮುಟ್ಟಬೇಡಿ ಕೀಳಬೇಡಿ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗೈತೆ. ಒಬ್ಬರಿಗೆ 200 ರೂಪಾಯಿ ಚಾರ್ಜ್. ನಾವು ಪುಕ್ಸೆಟೇ ಹೋಗ್ತದೆ, ಇನ್ನೊಬ್ಬ ಫ್ರೆಂಡು ನಾವು. ಓಕೆ, ಹೂಗಳಿದ್ದಾವೆ. ನಮಗೆ ಇವರು ಗೈಡ್ ಮಾಡೋಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಪ್ಲಾಂಟ್ಗಳ ಹೆಸರು ನಮಗೆ ಗೊತ್ತಿರ್ತದೆ. ನೋಡಿ, ಕಾಫಿ ಇವರೆಲ್ಲ ಕಪಾತ್ ಮಾಡಿ ಚಿಗುರೆಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದಾರೆ. ಇದೊಂದು ಸೀಬೆ ಹಣ್ಣು ನೋಡಿ, ಬ್ರೌನ್ ಕಲರ್ ಸೀಬೆ ಮರ ಐತೆ ನೋಡಿ. ನಮ್ಮಲ್ಲಿ ಮಾಮೂಲಿ ವೈಟ್ ಸಿಗುತ್ತೆ, ಬ್ರೌನ್ ಕಲರ್ ಸೀಬೆ ಮರ. ದಾಸವಾಳ ಹೂವು ಒಂದು ಅರಳತೈತೆ, ಒಂದು ಮುದುರೋಗ್ಬಿಟ್ಟೈತೆ. ಬಟರ್ ಫ್ರೂಟ್ ಪ್ಲಾಂಟು ನೋಡಿ. ಕಾಫಿ ಇದು ಯಾವ ಕಾಫಿ? ಇದು ರೋಬಸ್ಟಾ ಕಾಫಿ ಅಂತ ಹಾಕಿದ್ದಾರೆ. ಹೌದು, ಇದು ರೋಬಸ್ಟನೇ. ಇಲ್ಲೆಲ್ಲ ಇದು ರೋಬಸ್ಟಲ್ಲ, ಇದು ಅರ್ಬಿ ಕಾಫಿನೇ ಇದು. ಆದರೆ ರೋಬಸ್ಟ್ ಅಂತ ಇದಾಕ್ಬಿಟ್ಟಿದೆ. ಇದು ಅರ್ಬಿ ಕಾಫಿನೇ ಅಂತ ಕಾಣಿಸುತ್ತೆ. ಇಲ್ಲ ಸರ್, ಸಾರಿ, ಇದು ರೋಬಸ್ಟಾ ಕಾಫಿನೇ. ಇದು ಒಳ್ಳೆ ಬಳ್ಳಿಗಳವೆ, ಹೂಗಳವೆ. ಇದು ನೋಡಿ ಆರೆಂಜ್, ಕೂರ್ಗ್ ಆರೆಂಜ್. ಕಲರ್ ಫ್ಲವರು. ಇದು ಸಮ್ ಟೈಮ್ ರೋಡ್ ಸೈಡಲ್ಲೂ ಸಿಗುತ್ತೆ. ಇದು ಆರೆಂಜ್ ನೋಡಿ, ಕೂರ್ಗ್ ಆರೆಂಜ್. ಇಲ್ಲಿ ಈಗ ಕಾಯಿ ಇದು ಇನ್ನೂ ಹಣ್ಣಾಗಕ್ಕೆ ಬೇಕಾಗುತ್ತೆ, ಒಂದು 4-5 ತಿಂಗಳು. ಆಲ್ಮೋಸ್ಟ್ ಆ ಕಡೆ ಸ್ವಲ್ಪ ಹಣ್ಣು ಆಗ್ತೈತೆ ಅಂದ್ಕೊಳ್ಳೋಣ. ಈ ಸೀಬೆ ಮರನ ನಾನು ಈ ಥರ ಕಲರ್ ಇರೋ ಸೀಬೆ ಮರನ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಮ್ಮ ಮನೇಲಿ ಒಂದು 40 ಸೀಬೆ ಮರಗಳಿವೆ ನಮ್ಮ ತೋಟದಲ್ಲಿ, ಆದರೆ ಈ ಥರ ಸೀಬೆ ಫಸ್ಟ್ ನೋಡಿದ್ದೀನಿ. ಮತ್ತು ಇಲ್ಲಿ ವೈಟ್ ಸೀಬೆ ಮರ ಮಾಮೂಲಿ, ಇದು ನಮ್ಮಲ್ಲಿ ಸಿಗೋಂಥ ಸೀಬೆ ಮರ. ಪ್ಲಾಂಟೇಶನ್ ನೋಡಿ, ಮೆಣಸಿನ ಬಳ್ಳಿ. ಈಗ ಮೆಣಸು ಕಚ್ಚುತ್ತೈತೆ. ಇದು ನೋಡಿ ಮೆಣಸು. ಯಾರೆಲ್ಲ ಪ್ಲಾಂಟೇಶನ್ ಬರೋಕ್ಕಾಗಲ್ಲ, ದೂರ ಇದ್ದೀರಾ, ಅವ್ರು ಇಲ್ಲಿಂದಲೇ ನೋಡ್ಕೊಳ್ಬೋದು. ನೋಡಿ, ಸೀಬೆಕಾಯಿಗಳು ಬಿಟ್ಟಿದ್ದಾವೆ. ಇದು ಮಾಮೂಲಿ ನಮಗೆ ಸಿಗೋಂಥ ಸೀಬೆಕಾಯಿಗಳು. ಅಲ್ಲಿ ಇನ್ನೊಂದು ಬ್ಲ್ಯಾಕ್ ತೋರಿಸ್ತೆ. ಇದು ಲಕ್ಕಿ ಗಿಡ ಅಂತ ಹೇಳ್ತೀವಿ ನಾವು. ಆಲ್ಮೋಸ್ಟ್ ಇದು ತುಂಬ ಮೆಡಿಷನ್ಗೆಲ್ಲ ಬರುತ್ತೆ. ಲಕ್ಕಿ ಗಿಡ ನೋಡಿ, ಇದು ವೈಟ್ ಲಕ್ಕಿ. ಇದರಲ್ಲಿ 2 ಥರ ಬರುತ್ತೆ, ಒಂದು ಬ್ಲ್ಯಾಕ್ ಮತ್ತು ವೈಟ್. ಇದು ಲಕ್ಕಿ ಮರ, ವೈನ್ ಲಕ್ಕಿ ಅಂತ ಹೇಳ್ತೀವಿ. ಇದು ಲಕ್ಕಿ. ಓಕೆ, ಮುಂದೆ ಹೋಗೋಣ. ಅವ್ರು ಗೈಡ್ ಮಾಡ್ತಾವ್ರೆ ನೋಡಿ. ಇಲ್ಲಿ ಮೆಣಸು ನೋಡಿ, ಈ ಥರ ಬಿಟ್ಟೈತೆ ನೋಡಿ. ಇದು ಮೆಣಸು ಇದಾದಮೇಲೆ ಇದು ರೆಡ್ ಆದಮೇಲೆ ಪುನಃ ಒಣಗಿದ್ಮೇಲೆ ಬ್ಲ್ಯಾಕ್ ಆಗುತ್ತೆ. ಇದು ಮಾಮೂಲಿ ಇರಬೇಕಾದ್ರೆ ಹಸಿರು ಕಲರ್ ಇರ್ತದೆ ಇದು. ಓಕೆ, ಮುಂದೆ ಹೋಗೋಣ. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ. ಹೋಗ್ತಾ ಮುಂದೆ ನೋಡ್ಕೊಂಡು ನೋಡಿ. ಇವು ಯಾವ ಫ್ರೀಯಾಗಿ ಬರ್ತಾಯಿದ್ದೀವಿ, ಯಾಕಂದರೆ ಇಲ್ಲ ಬೇರೆ ಟೂರಿಸ್ಟ್ಗಳಾದರೆ ಅವ್ರಿಗೆ ಈಗ 200 ರೂಪಾಯಿ ನೋಡೋಣ. ಈಗ 200 ನೋಡಿ, ಇಲ್ಲಿ ನೋಡಿ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಈಚ್ ಪರ್ ಪರ್ಸನ್. ನಮಗೇನಿಲ್ಲ, ಇಲ್ಲೂ ಸುಂದರವಾದ ಹೂಗಳೈತೆ ನೋಡಿ. ಇಲ್ಲಿ ಡು ನಾಟ್ ಟಚ್ ಪೆಪ್ಪರು. ಇದು ನೋಡಿ, ಇದು ಪರೆ ಮೆಣಸು. ಎಂತಪ್ಪ, ಪರಂಗಿ ಮೆಣಸು ಅಂತ ಹೇಳ್ತೀವಿ. ಇದು ಗ್ಯಾಸ್ಟ್ರಿಕ್ಗೆ ತುಂಬ ಒಳ್ಳೆ ಮೆಡಿಷನ್. ಇದು ನೋಡಿ, ಒಳ್ಳೆ ಫ್ಲವರ್ ನೋಡಿ. ಇದು ನಮ್ಮ ಹಳ್ಳಿ ಲ್ಯಾಂಗ್ವೇಜಲ್ಲಿ ಇದಕ್ಕೆ ತುರುಕ್ ಮೆಣಸಿನಕಾಯಿ ಅಂತ ಹೇಳ್ತೀವಿ. ತುಂಬ ಖಾರ ಇರುತ್ತೆ. ಇದು ಗ್ಯಾಸ್ಟ್ರಿಕ್ಗೆಲ್ಲ, ಚೋಟ್ ಮೆಣಸಿನಕಾಯಿ ಗ್ಯಾಸ್ಟ್ರಿಕ್ಗೆಲ್ಲ ತುಂಬ ಉಪಯೋಗ ಆಗುತ್ತೆ, ತುಂಬ ಒಳ್ಳೆಯದು. ಯಾರು ಗ್ಯಾಸ್ಟ್ರಿಕ್ ಪೇಷೆಂಟ್ಗಳಿರ್ತಾರೆ ಅವ್ರು ಈ ಮೆಣಸಿನಕಾಯಿನ ತಿನ್ಬೋದು ನೋಡಿ. ಅದು ಅದರಲ್ಲಿ ನಾವು ಇದು ಮಾಡೋದು ಬೇಕಂದ್ರೆ ನೋಡಿ, ಶ್ರೀಗಂಧದ ಮರ ಅಲ್ಲ ಗಿಡ. ತುಂಬ ಕೇರ್ ತೊಗೊಂಡು ಬೆಳೆಸ್ತಾ ಇದ್ದಾರೆ. ಶ್ರೀಗಂಧದ ಗಿಡ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬ ಇರೋದು, ಬೇರೆ ಜಾಗಕ್ಕಿಂತ ಗಂಧದ ಮರಗಳು ನಮ್ಮ ಕರ್ನಾಟಕದಲ್ಲೇ ತುಂಬ ಇರೋದು. ಕರ್ನಾಟಕ ಮತ್ತು ತಮಿಳ್ನಾಡು ಸೈಡಲ್ಲಿ. ಆದರೆ ನಮ್ಮ ಕರ್ನಾಟಕನೇ ನಂಬರ್ 1 ಐತೆ ನನ್ನ.
ಇದು ಯಾವುದೋ ಒಂದು ಹೂವಿನ ಗಿಡನೋ ಹಣ್ಣಿನ ಗಿಡನೋ ಏನಿರ್ಬೋದು, ಆದರೆ ಇದ್ರ ಹೆಸರು ಗೊತ್ತಾಗ್ತಾಯಿಲ್ಲ. ಇದು ಮಾಮೂಲಿ ಸ್ಯಾಂಡಲ್ವುಡ್ ಗಂಧದ ಮರನೇ ನೋಡಿ. ಇದು ಗಂಧದ ಮರ. ಇಲ್ಲೇ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ, ಗೊತ್ತಿದ್ದವ್ರಿಗೆ ಗೊತ್ತಾಗಲಿ ಅಂತ, ಸ್ಯಾಂಡಲ್ ಅಂತ. ಓಕೆ, ಆಚೆ ಕಡೆ ಬೆಟ್ಟ, ಇಲ್ಲಿ ಕಾಫಿ ಎಸ್ಟೇಟು, ಮತ್ತೆ ನಮ್ಮ ಹಿಲ್ ಸ್ಟೇಷನು ಮಾಡೋಕ್ಕೆ ಜನಗಳು ನೋಡಿ ನೋಡಿ. ಇಲ್ಲಿ ಜನಗಳಿದ್ದಾರೆ, ಗೈಡ್ ಮಾಡೋಕ್ಕೆ ಜೊತೆಲಿ ಗೈಡ್ ಇದ್ದಾರೆ, ಟೂರಿಸ್ಟ್ಗಳು ಬರ್ತಾ ಇದ್ದಾರೆ. ಇದು ಯಾವುದೋ ಒಂದು ಮರ ಇಟ್ಕೊಂಡು, ಇದು ಸ್ಟಾರ್ ಫ್ರೂಟು ನೋಡಿ. ಇದು ಸ್ಟಾರ್ ಫ್ರೂಟ್ ಇದು. ನೋಡಿ ಸ್ಟಾರ್ ಫ್ರೂಟ್ಗಳು ಬಿಟ್ಟವೆ. ಸ್ಟಾರ್ ಫ್ರೂಟ್ಸ್ ಹೊರಗಡೆ ಬಿಡಿ ಕ್ಯಾಮ್ರಾ. ತುಂಬ ಹುಳಿ ಇರುತ್ತೆ ಇದು. ಸಾರಿ, ಹುಳ ಅಲ್ಲ, ಹುಳಿ ಇರುತ್ತೆ ನೋಡಿ. ಸ್ಟಾರ್ ಫ್ರೂಟ್ಸು ಇದು ಯಾರಿಗೆ ವಿಟಮಿನ್ ಸಿ ಯಾರಿಗೆ ಕಡಿಮೆ ಇರ್ತದೆ ಅವರು ಇದನ್ನು ತಿಂದರೆ BC ಎರಡು ಯಥೇಚ್ಛವಾಗಿ ಸಿಗುತ್ತೆ ನೋಡಿ ಸ್ಟಾರ್ ಫ್ರೂಟ್ಸಲ್ಲಿ. ಇದೆಲ್ಲ ಕಾಡು ಹೂವು, ಇವರೇನು ಇಟ್ಟಿರೋದಲ್ಲ ಇದೆಲ್ಲ ಕಾಡು ಹೂವೇನೆ. ಓಕೆ ನೋಡಿ, ಈ ಕಾಫಿ ಗಿಡ ಇಷ್ಟು ಚಿಕ್ಕದಾದರೂ ಎಷ್ಟೊಂದು ಕಾಫಿ ಬಿಟ್ಟೈತೆ ನೋಡಿ. ಏನೋ ಹೇಳ್ತಾರಲ್ಲ, ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ನನಗೆ ತುಂಬ ಕಾಫಿ ಬಿಟ್ಬಿಟ್ಟೈತೆ. ಓಕೆ ನೋಡಿ ಫ್ರೆಂಡ್ಸ್, ಆ ಕಡೆ ಎಲ್ಲ ಫುಲ್ಲು ಬೆಟ್ಟ ಗುಡ್ಡ. ಇದು ಮಾಮೂಲಿ ಹಳಸಣ್ಣನ ಗಿಡ ಇದೆ ನೋಡಿ. ಇಲ್ಲೊಂದು ದೊಡ್ಡ ಮರ ಐತೆ, ಮಾಮೂಲಿ ಮರ. ಇಲ್ಲೊಂದು ಹಳಸಣ್ಣ ಗಿಡ ಐತೆ ನೋಡಿ. ಇದೊಂದು ಮಾಮೂಲಿ ಕಾಡು ಜಾತಿ ಹೂವಿನ ಗಿಡ. ಇದು ಫುಲ್ ಥರ ಐತೆ, ಆದರೆ ಒಳ್ಳೆ ಸುಗಂಧಿತ ಹೂ ಬರುತ್ತೆ ಇದರಲ್ಲಿ ನೋಡಿ. ಇದರಲ್ಲಿ ಇದು ನಮ್ಮ ಕಾಕಡ ಗಿಡನೇ. ಇದು ಮಲ್ಲಿಗೆ ಥರದ ಇನ್ನೊಂದು ಜಾತಿ ದುಂಡು ಮಲ್ಲಿಗೆ ಅಲ್ಲ, ಕಾಕಡನೇ ಇದು. ಕಾಕಡ ಆದರೆ ಈ ಕಡೆ ಕಾಕಡ ಇದು. ಮೈಸೂರು ಮಲ್ಲಿಗೆ, ದುಂಡು ಮಲ್ಲಿಗೆ ಅಲ್ಲ, ಮಾಮೂಲಿ ಕಾಕಡ ಇದೆ. ತುಂಬ ಒಳ್ಳೆ ವ್ಯೂ ಐತೆ. ಯಾವುದೋ ಜಾಂಡೀಸ್ಗೆ ಯಾವುದೋ ಮೆಡಿಷನ್ ಅಂತ ಹೊಸ ಮೆಡಿಷನ್ ಹೇಳ್ತಾವ್ರೆ, ನೋಡೋಣ. ಅವ್ರು ಹೇಳ್ತಾರೆ ಇದು ಯಾವುದೋ ಜಾಂಡೀಸ್ಗೆ ಒಳ್ಳೆ ಮೆಡಿಷನ್ ಅಂತ ಗೈಡ್ ಮಾಡ್ತಾರೆ. ಅಲ್ಲೇ ಹೊಟ್ಟೆಗೆ ತಿನ್ನಬೇಕು ಅಂತ. ಆದರೆ ಆ್ಯಕ್ಚುಲಿ ಫ್ರೂಟ್ಸ್ ಇರ್ಬೋದು ಇದು. ಆದರೆ ಇದು ನಾನು ತಿಳಿದಿರೋ ಪ್ರಕಾರ ಜಾಂಡೀಸ್ಗೆ ಮೆಡಿಷನ್ ಅಲ್ಲ ಇದು. ಯಾಕೆಂದರೆ ಏನೋ ಒರಿಜಿನಲ್ ಜಾಂಡೀಸ್ ಮೆಡಿಷನ್ ಐತೆ ಅಂತ ನನಗೆ ಗೊತ್ತು. ಅದರಿಂದ ಇದು ಜಾಂಡೀಸ್ ಮೆಡಿಷನ್ ಅಲ್ಲ ಅಂತ ಕನ್ಫರ್ಮಾಗಿ ಹೇಳ್ತೀನಿ. ಯಾವುದೋ ಹಣ್ಣಿರ್ಬೋದ ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಗೈಡ್ನ ಕೇಳ್ಕೊತೀನಿ ಯಾವತ್ತೂ. ಇದು ಫ್ರೆಂಡ್ಸ್, ನಾವು ಕೈ ಹುಳಿ ಅಂತ ಹೇಳ್ತೀವಲ್ಲ, ಇಳ್ಳಿಕಾಯಿ ಅದೇ. ಇದೊಂಥರ ನಾಟಿ ಜಾತಿ ಇಳ್ಳಿಕಾಯಿ ಇರ್ಬೋದು ಇದು, ಅದೇ ಅಂತ ಹೇಳ್ತಿದ್ದಾರೆ. ಗೈಡ್ನ ಕೇಳಿದೆ, ಅದೇ ಇದು. ಮತ್ತು ನಾವು ಚೊಟ್ಟೆ ಹಣ್ಣು ಅಂತ ಹೇಳ್ತೀವಿ ನೋಡಿ, ಆ ಗಿಡ ಇದು. ಇದೆಲ್ಲ ಮಾಮೂಲಿ ಶೋ ಗಿಡ. ಈ ಥರ ಇಳ್ಳಿಕಾಯಿ ನಾನು ಮೊದಲನೇ ಸಲ ನೋಡ್ತಾ ಇರೋದು ನೋಡಿ. ಈ ಪ್ಲಾಂಟೇಶನ್ ಹೊರಗಡೆ ಐತೆ, ಮಧ್ಯದಲ್ಲಿ ಸ್ವಲ್ಪ ಗೆರೆ ಬಂದಿರೋ ಥರ ಇಳ್ಳಿಕಾಯಿ ಐತೆ ನೋಡಿ. ಆಚೆ ಸುಂದರವಾದ ಬೆಟ್ಟ ನೋಡಿ, ಆಚೆ ಸುಂದರವಾದ ಬೆಟ್ಟ ನೋಡಿ. ಇದೊಂದು ಶೋ ಹೂವು. ಇದೆಲ್ಲ ಇವರು ಮೇಂಟೈನ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಾಡು ಗಿಡಗಳು ಅದೇ ಹೂವು ಬಂದಿರೋದೈತೆ. ಇಲ್ಲಿ ಡ್ರ್ಯಾಗನ್ ಫ್ರೂಟ್ ನೋಡಿ, ಇದು ಇನ್ನೂ ಹಣ್ಣಾಗಿಲ್ಲ, ಕಾಯಿ. ಮಾಮೂಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಇಟ್ಟಿದ್ದಾರೆ. ಮತ್ತು ಇಲ್ಲಿಂದ ಮೇಲೆ ಹೋಗಿರೋದು ಮೇಲ್ಗಡೆ ನೋಡೋಣ, ವ್ಯೂ ನೋಡೋಕ್ಕಿರೋದೊಂದು ಜಾಗ ಅದು ನೋಡಿ. ನಿಮ್ಮದು 200 ರೂಪಾಯಿ ಮೋಸ್ಟ್ಲಿ ಇಲ್ಲೇ ವಸೂಲಾಗ್ಬಿಡುತ್ತೆ. ಯಾಕೆಂದರೆ ಇದು ಗ್ಲಾಸ್ ಬ್ರಿಡ್ಜ್ ಅಲ್ಲ, ಇದು ಮಾಮೂಲಿ ಆ್ಯಂಗ್ಲರ್ ಬ್ರಿಡ್ಜೇನೆ ಮೇಲೆ ತೋರ್ಸೋಕ್ಕೆ. ಹಾಂ, ಕ್ಲೋಸ್ ಮಾಡಿ. ಬೆಟ್ಟ ಮೇಲೆ ಹೋಗಿ ಬೆಟ್ಟ ಇಲ್ಲ ನೋಡಿ. ಇದೊಂದು ಯಾವುದೋ ನಮ್ಮ ಕಡೆ ಇದೊಂಥರ ಸ್ಪೆಷಲ್ಲು. ಇದು ಎಂಥ ಹೂವು ಅಂತ ಗೊತ್ತಾಗ್ತಾರೆ ನೋಡಿ. ಇದು ಅದೇ ಮಾಂಸ ಭಕ್ಷಿ ಹೂವು ಅಂತ ಇರ್ಬೋದು, ಡೌಟ್ ಇದು ನನಗೆ. ಈ ಜಿರಳೆಗಳೆಲ್ಲ ಇದ್ರೊಳಗಡೆ ಹೋದರೆ ಆಟೋಮೆಟಿಕ್ ಕವರ್ ಆಗಿಬಿಡುತ್ತೆ. ಅದೇ ಹೂವು ಇರ್ಬೋದು ಅನ್ಕೋತೀನಿ. ಇದು ನೋಡಲಿಕ್ಕೆ ಅಮೃತ ಬಳ್ಳಿ ಥರ ಕಾಣಿಸ್ತೈತೆ ಇದು, ಆದರೆ ಇದು ಅಮೃತ ಬಳ್ಳಿ ಅಲ್ಲ. ಇದು ಹಿಂದಿ ಸಂಸ್ಕೃತದಲ್ಲಿ ಗಿಲೈ ಅಂತ ಹೇಳ್ತಾರೆ, ಅದೇ ಥರ ಕಾಣಿಸ್ತೈತೆ, ಆದರೆ ಇದು ಗಿಲೈ ಅಲ್ಲ. ಇದು ಇದ್ರೊಳಗಡೆ ಏನೋ ಜಿರಳೆಗಳೆಲ್ಲ ಹೋದರೆ ಆಟೋಮೆಟಿಕ್ಕು ಹೂವು ಕವರ್ ಆಗಿಬಿಡುತ್ತೆ ಅಂತ ನೋಡಿದ್ದೀನಿ. ಅದೇ ಇರ್ಬೋದು ಅನ್ಕೋತೀನಿ, ಆದರೆ ಕನ್ಫರ್ಮಾಗಿ ಹೇಳೋಕ್ಕಾಗ್ತಿಲ್ಲ. ನೋಡಿ ಆಚೆ ಬೆಟ್ಟ, ತುಂಬ ಸುಂದರವಾದ ಬೆಟ್ಟ. ಅದು ಮಂದಲ್ಪಟ್ಟಿ ನೋಡಿ, ಅದು ವ್ಯೂ ಕಾಣ್ತಾ ಇರೋದು. ನಾವು ಮಂದಲ್ಪಟ್ಟಿ ಹೋಗೋ ಬೆಟ್ಟ ಐತಲ್ಲ, ಅದೇ ಬೆಟ್ಟ ಮಂದಲ್ಪಟ್ಟಿ. ಆಚೆ ಹೋದರೆ ಮಂದಲ್ಪಟ್ಟಿ ಸಿಗುತ್ತೆ. ನೀವು ನಿಜವಾಗ್ಲೂ ಉತ್ತಮವಾದ ಆಕ್ಸಿಜನ್ ತೊಗೊಳ್ಬೇಕು ಅನ್ನೋಂಗಿದ್ರೆ ಬರಬೇಕು ನೋಡಿ. ಇದು ಕಾಶ್ಮೀರಿ ಆ್ಯಪಲ್ ಪ್ಲಾಂಟ್. ಇದು ಕಾಶ್ಮೀರಿ ಆ್ಯಪಲ್, ಮಾಮೂಲಿ ಆ್ಯಪಲ್ ಗಿಡ, ಸೇಬ್ ಹಣ್ಣಿನ ಗಿಡ ನೋಡಿ. ಹಾಂ, ಆ್ಯಪಲ್ ಗಿಡನೇ ಇದು. ಅದು ಇನ್ನೂ ಫ್ಲವರ್ ಬಂದಿಲ್ಲ ಇದರಲ್ಲಿ. ಇದು ಈ ಸೀಸನಲ್ಲಿ ಫ್ಲವರೇ ಬರಬೇಕಾಗಿತ್ತು, ಬಂದಿಲ್ಲ. ಗುಲಾಬಿ ಹೂವೆಲ್ಲ ಒಣಗೋಗ್ಬಿಟ್ಟವೆ. ಓಕೆ, ಮುಂದೆ ಹೋಗೋಣ.
ಮಳೆ ಬಂದ್ರೆ ಓಡ್ತಾರೆ ಅಜ್ಜಿ ಇದು ಯಾವುದೋ ಒಂಥರ ಕಾಯಿ ಐತೆ. ಇದು ನಾನು ಫಸ್ಟೇ ನೋಡ್ತಾ ಇರೋದು. ಇದೇ ಫಸ್ಟ್ ನೋಡ್ತಾ ಇರೋದು ನಾನು ಈ ಕಾಯಿ. ಪರವಾಗಿಲ್ಲ, ಹಾಗೆ ಮುಂದೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ಪ್ಲಾಂಟೇಶನ್ ಅಂದರೆ ಅಂಥ ಸ್ಪೆಷಲ್ ಗಿಡಗಳೇನಿಲ್ಲ. ಆಮೇಲೆ ಕಾಫಿ, ಪೆಪ್ಪರು, ಮೆಣಸು ಇದೇ ಥರ ಗಿಡ ಇರೋದು. ನೋಡಿ ಇಲ್ಲಿ ಕಡ್ದಾಕ್ಬಿಟ್ಟಿದ್ರಲ್ಲ, ಇದು ತೇಜ್ ಪತ್ತ, ವೆನಿಲಾ ಪ್ಲಾಂಟ್ ಆಯ್ತು ನೋಡಿ. ಅದು ತೇಜ್ ಪತ್ತ ಕಡ್ದಾಕಿದ್ದಾರೆ. ಅದು ತೇಜ್ ಪತ್ತದ್ದು ಗಿಡ ಅದು ನೋಡಿ. ಅದು ಸ್ವಲ್ಪ ಕಡ್ದಾಕ್ಬಿಟ್ಟಿದ್ದಾರೆ. ಕೆಂಪು ಕೆಂಪು ಚಿಗುರೆಲ್ಲ ತೇಜ್ ಪತ್ತ, ಬಿರಿಯಾನಿ ಎಲೆಗಳು. ಮತ್ತೆ ಹೋಗೋಣ. ಒಳ್ಳೆ ಹೂವು ಐತೆ, ಎಲ್ಲ ಹೂವು. ಇದು ಮಾಮೂಲಿ ಹಲಸಿನಣ್ಣನ ಗಿಡ. ಇದು ಇಲ್ಲಿಂದ ಬೆಟ್ಟ ತುಂಬ ಸುಂದರವಾಗಿ ಕಾಣ್ತೈತೆ ನೋಡಿ. ಬರಬೇಕು ನೋಡಿ. ಈ ಹೂವಿನ ಹೆಸರಂತೂ ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗೈತೆ. ಅದರ ಕಾಯಿ ನೋಡಿ ಈ ಥರ ಐತೆ. ಪರವಾಗಿಲ್ಲ. ಇದ್ರೊಳಗಡೆ ಬಂದು ಒಂದು 2-3 ಥಿಂಗ್ಸ್ಗಳನ್ನ ನೋಡಿದ್ದೀನಿ ಇವತ್ತು. ನಾನು ಇಲ್ಲಿ ಗಂಟ ನೋಡಿರಲಿಲ್ಲ ಇದನ್ನ. ಇಲ್ಲಿ ಸೆಕ್ಯೂರಿಟಿ ವೀಕ್ಷಣೆಗಿರ್ಬೋದು ಇದು ಅನ್ಕೋತೀನಿ. ಹಳಸಿನಕಾಯಿ ಬಿಟ್ಟವೆ. ಹಳಸಿನಕಾಯಿ ಇದು ಸೆಕ್ಯೂರಿಟಿ ಅವ್ರು ನಿಲ್ಲಕ್ಕಿರೋದು. ಹಣ್ಣಾಗಿ ಯಾರು ತಿನ್ನೋರೆಲ್ಲ ಕೊಳೆತು ಬಿದ್ದೋಗ್ತೈತೆ. ಒಂದು ಹಳಸಿನ ಹಣ್ಣು ಹಣ್ಣಾಗಿರ್ಬೋದು. ಚೆನ್ನಾಗೈತೆ ಪ್ಲೇಸು. ಆದರೆ ಟೈಮ್ ಸಿಕ್ಕಿದ್ರೆ ಬಂದು ಊರು ಮೌಂಟೇನ್ ವ್ಯೂಗಂತ ಇದೊಂದು ಪ್ಲಾಂಟೇಶನ್ನು ಇಲ್ಲಿ ವಿಸಿಟ್ ಮಾಡ್ಬೋದು ನೋಡಿ. ಇದೊಂಥರ ಸ್ಪೆಷಲ್ ಕಾಯಿ ಬಿಟ್ಟೈತೆ. ಕಾಯಿ ಹೆಸರಂತೂ ಗೊತ್ತಿಲ್ಲ ಏನು ಅಂತ. ಒಳ್ಳೆ ಗೋಕುರು ಬೀಜದ ಥರ ಐತೆ. ಗೋಕುರು ಬೀಜದ ಥರ ಒಂದು 4-5 ಹೆಸರು ಆ ಥರ ನೋಡಿದ್ದೀವಿ. ಆದರೆ ಅದ್ರ ಹೆಸರು ಗೊತ್ತಾಗ್ತಾ ಇಲ್ಲ. ಮಾಡು ಫೋನ್ ಮಾಡು ಆಮೇಲೆ. ನೋಡಿ ಎಲ್ಲ ಕಾಫಿ. ಈಗ ನೀನು ಮೊನ್ನೆ ಫ್ರೀಯಾಗಿ ಎಲ್ಲ ಕಾಫಿ ನೋಡಿ. ಫ್ರೀಯಾಗಿ ಹಾಕೋದು ನಿನಗೆ. ಬೇರೆ ನನ್ನ ಅಕೌಂಟಲ್ಲಿ ಇರ್ತೈತೆ ಅಂದ್ಬಿಟ್ಟು ಬೇರೆ ಅಕೌಂಟ್ ಕ್ಯಾಮ್ರಾ ಆ ಕಡೆ ತಿಸ್ಗುರು. ನೋಡೋಣ. ಎಲ್ಲ ಬೆಟ್ಟ ಗುಡ್ಡ ಥರನೇ ಮಾಡಿದ್ದಾರೆ ಮಾತ್ರ. ಇದೆಲ್ಲ ರೋಡೆಲ್ಲ ಇವರೇ ಮಾಡಿಸಿರೋದು. ಯಾಕೆಂದರೆ ಟೂರಿಸ್ಟ್ಗಳೆಲ್ಲ ಬರ್ತಾರಲ್ಲ, ಅದಕ್ಕೆ ಅಂದ್ಬಿಟ್ಟು ಕಾಫಿ ತೋಟದೊಳಗಡೆ ರೋಡ್ ಮಾಡಿ ಇದನ್ನು ಪ್ಲಾಂಟೇಶನ್ ಮಾಡಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನು ದುಡ್ಡೇನು ಲಾಸ್ ಏನು ಆಗಲ್ಲ. 200 ರೂಪಾಯಿ ಕೊಟ್ಟರೆ ಲಾಸ್ ಏನು ಆಗಲ್ಲ. ಟೂರಿಸ್ಟ್ಗಳು ಬಂದು ಆರಾಮಾಗಿ ನೋಡ್ಕೋಬೋದು. ಚೆನ್ನಾಗೈತೆ ಪ್ಲೇಸು ನೋಡಿ. ಅಲ್ಲೆಲ್ಲ ಇಲ್ಲಿ ಚಿಕ್ಕದ್ರಲ್ಲೆಲ್ಲ ಹತ್ತೋದು ಬೇಡ. ಅಲ್ಲಿ ಮೇಲೆ ಇನ್ನೊಂದು ವ್ಯೂ ಪಾಯಿಂಟ್ ಐತೆ, ಅಲ್ಲಿಗೋಗೋಣ ನೋಡಿ. ಹಾಂ, ಒಳ್ಳೆ ಬೆಟ್ಟ ಹತ್ತದ ಥರನೇ ಆಗ್ತೈತೆ. ಏನು ಕಡಿಮೆ ಏನಿಲ್ಲ. ಅರೇಬಿಕಾ ಕಾಫಿ, ಒಳ್ಳೊಳ್ಳೆ ಫ್ಲವರು. ಇದು ಮಾಮೂಲಿ ದಮ್ ಸೈಡ್ ಸಿಗೋ ದಾಸವಾಳ ಏನಿದು. ಹಾಂ, ಇವ್ರಿಗೇನು ಕಾಫಿಲೇನು ಬೆನಿಫಿಟ್ ಆಗಬೇಕು ಅಂತ ಏನಿಲ್ಲ. ಈ ಟೂರಿಸ್ಟ್ ಪ್ಲೇಸಲ್ಲಿ ಇರೋದ್ರಿಂದ ಇವರಿಗೆ ಟೂರಿಸ್ಟಲ್ಲೇ ಒಳ್ಳೆ ಇನ್ಕಮ್ ಆಗುತ್ತೆ. ನೋಡಿ ಇದೊಂಥರ ಹೂವು ಚೆನ್ನಾಗೈತೆ. ಇದು ಕೂಡ ನಾನು ಹೊರಗಡೆ ನೋಡಿರಲಿಲ್ಲ. ಚೆನ್ನಾಗೈತೆ ನೋಡಿ. ಇದು ಹುಳಿ ಸೊಪ್ಪು ಅಂತ ನಾವು ಮಕ್ಕಳಾಗಿದ್ದಾಗೆಲ್ಲ ಇದನ್ನ ಸ್ಕೂಲ್ಗೆಲ್ಲ ಹೋಯ್ತಾ ಇರ್ಬೇಕಾದ್ರೆ ಈ ಸೊಪ್ಪನ್ನೆಲ್ಲ ಕಿತ್ಕೊಂಡು ತಿಂತಿದ್ದೆ. ಇದು ಹುಳಿ ಸೊಪ್ಪು ಅಂತ ನೋಡಿ. ಇದು ಅದೇ ಹುಳಿ ಸೊಪ್ಪು ನೋಡಿ. ಯಾರಿಗಾರು ನೆನಪೇರಾರು ಆಗ್ತೈತೆ ನಿಮಗೆ ಅಂತ. ಈ ಸೊಪ್ಪು ಹುಳಿ ಇರ್ತಿತ್ತು. ಇದನ್ನ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಿತ್ಕೊಂಡು ತಿಂತಿದ್ದೆ ನೋಡಿ. ಈಗ ಎಲ್ಲಿ ಈಗ ಯಾರು ತಿನ್ನಲ್ಲ ಅಂತ ಕಾಣಿಸ್ತದೆ ನೋಡಿ. ಇದೊಂಥರ ಹೂವು. ಇದು ನೀಲಿ ಕಲರ್ ಹೂವು. ಇದು ಕೂಡ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾನು ಇದ್ರೊಳಗಡೆ ಬಂದು. ನೋಡಿ ಸುಮಾರು ಐಟಮ್ಗಳು ನೋಡಿದೆ ಒಟ್ಟಲ್ಲಿ. ಫಸ್ಟ್ ಟೈಮು ಇದು ಸಿಗುತ್ತೆ. ಇದು ಹೊರಗಡೆ ಹೂವೆಲ್ಲ ಸಿಗುತ್ತೆ. ಹತ್ಬೋದು ಅಷ್ಟೇ ಮುಗಿತಾ? ಇಲ್ಲಿ ಇನ್ನು ಮೇಲೆ ಹೋಗ್ಬೋದು. ಮುಗಿತಿದ್ದು ಅಷ್ಟೇ. ಕೋಲ್ಡ್ ಏನೋ ಬೋರ್ಡ್ ಎಲ್ಲ ಹಾಕಿದಾರೆ. ಐ ಲವ್ ಕೂರ್ಗ್ ಅಂತ ಏನೋ ಐತೆ. ನೋಡೋಣ ಬನ್ನಿ ತೋರಿಸ್ತೀನಿ ನಾನು. ಬನ್ನಿ, ಐ ಲವ್ ಕೂರ್ಗ್ ಅಂತ ಐತೆ. ಬನ್ನಿ ತೋರಿಸ್ತೀನಿ. ಬನ್ನಿ ಕಾಫಿ ಸಿಗ್ಬಿಡ್ತು. ಹಾಂ ನೋಡಿ, ತೋರಿಸ್ತಿದ್ದೀವಿ ಈಗ ಐ ಲವ್ ಕೂರ್ಗ್ ಅಂತ. ಇಲ್ಲೊಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ ನೋಡಿ. ಐ ಲವ್ ಕೂರ್ಗ್ ಅಂತ ನೋಡಿ. ಇದೆ ನೋಡಿ ಇಲ್ಲೊಬ್ಬರು ಫ್ರೆಂಡ್ ಐ ಲವ್ ಕೂರ್ಗ್ ಅಂತ ನೋಡಿ. ಐ ಲವ್ ಕೂರ್ಗು
ನೋಡೋಣ ಅದ್ರೊಳಗಡೆ ಒಂದು ಇತ್ತವಳ. ಐ ಲವ್ ಮೌಂಟೇನ್ ವ್ಯೂ ಪ್ಲಾಂಟೇಶನ್. ಅದನ್ನ ಯಾರೋ ಕಿತ್ಕೊಂಡ್ಬಿಟ್ರೆ ಏನು ತಪ್ಪಾಗ್ಬಿಟ್ಟಿದ್ದಾರೆ. ಸ್ಮೆಲ್ಲಾಗ ಯಾರ ಕಸ್ಟಮರ್ ಹೊಡೆದಾಕ್ಬಿಟ್ರೆ ಅಂತ ಕಾಣಿಸ್ತಾ ಇಲ್ಲ, ಪೈಸೆ ವಸೂಲಾಗಿಲ್ಲ ಅಂತ. ನೋಡಿ ಇದು ಹೂವಲ್ಲ, ಇದು ಮಾಮೂಲಿ ಎಲೆಲೆ ಇದಿರೋಂಥದ್ದು. ವೈಟು ಮತ್ತು ಗ್ರೀನ್ ಐತೆ, ಒಳ್ಳೆ ರೋಸ್ ಐತೆ, ಅಂದರೆ ಹೂ ಬಿಟ್ಟಿಲ್ಲ. ಕಾಡು ಗಿಡಗಳೈತೆ. ಓಕೆ, ನೆಕ್ಸ್ಟ್ ಹೋಗೋದಾಗೆ ನಾವು ಮೇಲೆ. ಇಲ್ಲಿ ಮಾಮೂಲಿ ಯಾವುದೋ ದೇವಸ್ಥಾನಕ್ಕೆ ಬೆಟ್ಟದಲ್ಲಿ ಬೆಟ್ಲು ಮಾಡಿರ್ತಾರ ಮಾಡವ್ರೆ ನೋಡಿ ನೋಡಿ ಮೊನ್ನೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಇದೇನೋ ಗೂಡೇನೋ ಕಟ್ಟಿರೋದು, ಇಲ್ಲ ಮರಕ್ಕೆ ಏನಾರ ಕಾಯಿಲೆ ಬಂದ್ಬಿಟ್ಟೈತೆ ಗೊತ್ತಿಲ್ಲ. ಕಣಜಗೂಡ ಇದು ಮಣ್ಣದೇನೋ ಕಟ್ಟಿರೋದು. ಹಾಂ ಹೌದೌದು, ಕರೆಕ್ಟ್ ಇದು ಕಣಜ ಏನೋ ಗೂಡು ಕಟ್ಟಿರೋದು. ಇದು ಓಡಿಸ್ಕೊಂಬಂದು ಕಚ್ಬಿಡ್ತಾವೆ. ಬೇಡ ಈಗ ಸಾಕು, ಹೋಗೋಣ. ಇದು ನೋಡಿ ಕಾರಣವಂ. ಪರವಾಗಿಲ್ಲ, ತುಂಬ ದೊಡ್ಡ ಗಿಡ ಐತೆ. ಏಲಕ್ಕಿ ನೋಡಿ, ಏಲಕ್ಕಿ ಹೂವು ನೋಡಿ. ಏಲಕ್ಕಿ ಗಿಡ ತುಂಬ ದೊಡ್ಡದೈತೆ ನೋಡಿ. ಈ ಥರ ಬರುತ್ತೆ, ಆದರೆ ನೀರು ಮತ್ತು ನೆರಳಿರೋ ಜಾಗದಲ್ಲೇ ಬರೋದು ಇದು. ನೋಡಿ ಇದರಲ್ಲಿ ಹೂವು ಚಿಕ್ಕ ಏಲಕ್ಕಿ ಬಿಡ್ತೈತೆ, ಆದರೆ ಇನ್ನೂ ಬಿಟ್ಟಿಲ್ಲ. ನೋಡಿ ಇದು ಏಲಕ್ಕಿ ಹೂವು ನೋಡಿ. ಕಾಫಿ ಮರಗಳು, ಮರ ಆದಮೇಲೆ ಹಾವು ಸೈಪಲ್ ಬಂದ್ಬಿಟ್ಟೈತೆ ನೋಡಿ. ಕರೆಕ್ಟು. ಇದು ಯಾವ ಥರ ಅವೆ ಅಂದರೆ, ಇದು ಇದರಲ್ಲಿ ಆನೆಕೊಂಡ ಹಾವಲ್ಲ ಇದು. ಈ ಶ್ರೀಕೃಷ್ಣಂದು ಒಂದು ಇದೈತಲ್ಲ, ಅದೇನು ಹೇಳ್ತಾರೆ ಅದಕ್ಕೆ? ಕೊಳಲಲ್ಲ, ಬೃಂದಾವನದಲ್ಲಿರೋ ಮರಗಳ ಥರ ಐತೆ ನೋಡಿ. ಅಲ್ಲೂ ಇದೇ ಥರ ಡಂಕು ಮರಗಳು, ಡ್ಯಾನ್ಸ್ ಮಾಡೋ ಮರಗಳ ಥರ. ಇದೆಲ್ಲ ತುಂಬ ಹಳೆ ಕಾಫಿ ಮರಗಳು ಇವು. ಏಲಕ್ಕಿ ಗಿಡಗಳು ನೋಡಿ. ಪಾಪ ಯಾರೋ ಮೈಸೂರು ಫ್ರೆಂಡು ಬಂದಿದ್ದಾರೆ, ಅವರು ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ಜೊತೆ ಎಲ್ಲ. ಓಕೆ, ಹೋಗೋಣ ಈಗ ಮುಂದೆ ಹೋಗೋಣ. ನೋಡಿ ಇಲ್ಲಿ ಏಲಕ್ಕಿ ಇಲ್ಲಿ ಬಿಟ್ಟೈತೆ. ಈಗ ಅಲ್ಲಿ ಶಾಪಿಂಗ್ ಎಲ್ಲ ಆಯ್ತಂತೆ. ಆಲ್ಮೋಸ್ಟ್ ನಮ್ಮ ಕಸ್ಟಮರ್ ಎಲ್ಲ ತಲುಪಿಟ್ಟಿರ್ತಾರೆ. ನೋಡೋಣ ನೋಡಿ, ಇಲ್ಲಿ ಮೆಣಸಿನ್ಕಾಯಿ, ತುರುಕು ಮೆಣಸಿನ್ಕಾಯಿ ಅಂತ ಹೇಳ್ತೀವಲ್ಲ, ಎಲ್ಲ ಹಣ್ಣಾಗ್ತೈತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಸಿಕ್ಕಿದ್ರೆ ನೀವು ತಿನ್ನಿ, ಇಲ್ಲ ಅಂದಾದರೆ ಅದನ್ನು ಬೀಜ ಮಾಡ್ಕೊಂಡು ಇದು ಮಾಡ್ಬೋದು. ತುಂಬ ಏಲಕ್ಕಿ ಗಿಡಗಳವೆ. ಆಲ್ಮೋಸ್ಟ್ ತಲುಪಿಬಿಟ್ಟು ಇನ್ನೇನು ಮೇಲೆ ಅಂದರೆ ಆಮೇಲಲ್ಲ, ಈ ಪ್ಲಾಂಟೇಶನ್ ಮುಗಿಯೋ ಜಾಗಕ್ಕೆ ತಲುಪಿಟ್ಟಿದ್ವಿ. ಎಡದೇ ಕಡೆ ದಾರಿ ಇಲ್ಲ, ಈಗ ಈ ಕಡೆನೇ ದಾರಿ. ಎಲ್ಲ ಹೋಗೋಣ ನೋಡಿ. ನಮ್ಮ ಅಣ್ಣ ತಮ್ಮ ಫಸ್ಟ್ ಹೇಳ್ತಿದ್ನಲ್ಲ ದುಂಡು ಮಲ್ಲಿಗೆ ಅಂತ, ಇದೇ ದುಂಡು ಮಲ್ಲಿಗೆ. ಅವನು ಕಾಕಡ ತಗೊಂಡ್ಬಿಟ್ಟು ದುಂಡು ಮಲ್ಲಿಗೆ ಅಂತ ಹೇಳ್ತಿದ್ದ, ಆದರೆ ಇದು ಪಕ್ಕದ ದುಂಡು ಮಲ್ಲಿಗೆ ನೋಡಿ, ಇದೇನೆ. ಆಯಿತು, ಹೋಗೋಣ ನೆಕ್ಸ್ಟು ಮುಂದೆ ಹೋಗೋಣ. ಏನೇನೈತೆ ನೋಡೋಣ. ಇಲ್ಲಿ ಇದು ಮಾಮೂಲಿ ಇದೇನೆ ಏಲಕ್ಕಿ ಗಿಡ. ಇದು ಹಣ್ಣುಗಳು ನೋಡಿ, ಇಲ್ಲಿ ಪುಟ ಹಣ್ಣುಗಳು. ಮೋಸಂಬಿ ಹಣ್ಣು ಇದು. ಕಿತ್ಲೆ ಹಣ್ಣಲ್ಲ, ಮೋಸಂಬಿ ಹಣ್ಣು ನೋಡಿ. ಇಲ್ಲಿ ಹಣ್ಣು ಬಿಟ್ಬಿಟ್ಟೈತೆ, ಆಲ್ರೆಡಿ ಒಂದು ಹಣ್ಣಾಗೈತೆ, ಆದರೆ ಕಿತ್ಕೊಳಂಗಿಲ್ಲ ನಾವು. ಬೇಡ ಅವ್ರು ಕಿತ್ತರೆ ಪಾಪ ಅವರು ಏನೋ ಅಂದ್ಬಿಡ್ತಾರೆ. ಬೇಡ, ಯಾಕೆ ಬೇಕು. ಆಯಿತು, ಇದೊಂದು ಮಾಮೂಲಿ ಹೂವು. ನೆಕ್ಸ್ಟು ಹಂಗೆ ಹೋಗ್ತಾ ಇದೀವಿ ಮುಂದೆ. ಪೆಪ್ಪರ್ ಇದು ನಮ್ಮ ಕಡೆ ಪಾಮಟ್ಲು ಅಂತೀವಲ್ಲ, ಆ ಮರ ನೋಡಿ. ಇದೆಲ್ಲ ಗೊತ್ತಿರ್ತದೆ ನಿಮಗೆ. ಇದು ನಿಮ್ಮೆಲ್ಲರ ಮನೆಯಲ್ಲಿ ಬೆಳೆಯುವಂಥ ಚೆಂಡು ಹೂವಿನ ಗಿಡ ನೋಡಿ, ಇಲ್ಲ ಐತೆ. ಇದು ಯಾರು ನೆಟ್ಟಿರೋದಲ್ಲ, ಅದೇ ಹುಟ್ಟಿರೋದು. ಇದೆಲ್ಲ ಮಾಮೂಲಿ ಹೂವು. ಇದು ನಾವು ಕೋಗಿಲೆ ಹೂವು ಅಂತ ಹೇಳ್ತೀವಲ್ಲ, ಅದರ ಗಿಡ ಇದು ನೋಡಿ. ಕೋಗಿಲೆ ಹೂವು ಇದು, ಅದರ ಗಿಡ ಇದು. ರೆಡ್ ಹೂ ಬರೋಂಥದ್ದು. ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್. ಇದೆಲ್ಲ ಪ್ಲಾಂಟೇಶನ್ ನೋಡಿದ್ರೆ 1 ಕಿಲೋಮೀಟ್ರ್ ಇರ್ಬೋದು ಅನ್ಕೋತೀನಿ. 1 ಕಿಲೋಮೀಟ್ರ್ ಪಕ್ಕ ಐತೆ. ಏನು ಲಾಸ್ ಏನಿಲ್ಲ, 200 ರೂಪಾಯಿ ಆರಾಮಾಗಿ ಸುತ್ತಾಡ್ಬೋದು ಬಂದರೆ. ಬನ್ನಿ, ನೀವು ಇಷ್ಟ ಆದರೆ ಒಂದು ಸಲ. ಅದರಲ್ಲೂ ನಮ್ಮ ಡ್ರೈವರ್ಗಳು ಪಕ್ಕ ಬನ್ನಿ. ನನಗೆ ಗೊತ್ತೇ ಇರಲಿಲ್ಲ ಇದ್ರೊಳಗಡೆ ಎಲ್ಲ ಫ್ರೀಯಾಗಿ ಬಿಡ್ತಾರೆ, ಇಲ್ಲ ನಮಗೂ ಚಾರ್ಜಸ್ ಮಾಡ್ತಾರೆ ನಾನು ಅಂದ್ಕೊಂಡಿದ್ದೆ. ಅವ್ರನ್ನ ಕೇಳಿದ್ದಕ್ಕೆ ಇಲ್ಲ, ಫ್ರೀ ಅಂತ ಹೇಳಿದ್ರು. ನೋಡಿ ಇಲ್ಲೇ ಬಾ ಇದೆ, ಇದೆಲ್ಲ ನೇಂದ್ರ ಬಾಳೆ.
ಎಲ್ಲ ಡಬಲ್ ಇನ್ಕಮು ಇವರಿಗೆ. ಈ ಪ್ಲಾಂಟೇಶನ್ ವ್ಯೂ ಆಗುತ್ತೆ ಮತ್ತು ಕಾಫಿಲೋ ದುಡ್ಡು ಆಗುತ್ತೆ. ನೋಡಿ, ಇದು ನಮ್ಮದು ಬೆಟ್ಟದ ನೆಲ್ಲಿಕಾಯಿ ಮರ. ಇದು ಬೆಟ್ಟದ ನೆಲ್ಲಿಕಾಯಿ ಆ ಮರನೂ ಇದೆ. ಮಾಮೂಲಿ ನಮ್ಮ ಏಲಕ್ಕಿ ಬಾಳೆ ಅವ್ರು ರೈತರು ಬೆಳೆಯುವಂಥದ್ದು. ನೋಡಿ ನೋಡೋಣ 24 hours ನೆಕ್ಸ್ಟ್ ಅಂತ ಇದರಲ್ಲಿ ನೀರು ಬರುತ್ತಾ? ಇಲ್ಲ, ನೀರು ಬರುತ್ತೆ, ಎಲ್ಲ ಬರೀ ಪೈಪ್ ಮಾತ್ರ ಇದೆ. ಮಳೆ ನೀರಲ್ಲಿ ಸಾಗಾಣಿಕೆ ಮಾಡುವಂಥದ್ದು. ಇದು ಎಂಥ ಕಾಯಿ ಅಂತ ಗೊತ್ತಾಗಲಿಲ್ಲ. ಇದು ಸ್ಪೆಷಲ್ ಕಾಯಿ ಐತೆ. ನಮ್ಮ ಜೊತೆ ಗೈಡ್ಗಳಿಲ್ಲ, ಇಲ್ಲಾಂದ್ರೆ ಅವನ್ನ ಕೇಳ್ಕೋದಾಗಿತ್ತು. ಬೇರ್ಕಾಯಿ ಏನೋ ಒಂದು ಗಿಡ ಇದೆ, ಯಾವ ಬೇರೋ ಯಾವ ಎಲೆನೋ ಗೊತ್ತಿಲ್ಲ. ಒಟ್ಟಲ್ಲಿ ಒಂದು ಕಾಯಿ ಐತೆ ಇದು. ಓಕೆ, ನೋಡಿ ಈಗ ಆಗ ಬರ್ತಿದ್ದು ಪೈಪ್ಗಳು ನೋಡಿ. ಇದು ನಮಗೀಗ ಪ್ಲಾಸ್ಟಿಕ್ ಪೈಪ್ ಕೊಡ್ತಾರೆ, ಸ್ಪ್ರಿಂಕ್ಲರ್ ಪೈಪ್. ನೋಡಿ, ಆಗ ಇದು ಒಂದು 20-30 ವರ್ಷ ಹಳೆ ಟೈಮಲ್ಲಿ ಇದು ಕೊಡ್ತಾಯಿದ್ರು. ಮತ್ತು ಲೆಟ್ಸ್ ಫ್ರೆಂಡ್ಸ್, ಇದು ನೋಡಿ, ಇದು ಕಿರು ಜೇನು ಅಂತ ಹೆಸರಿದು. ಅದರದ್ದೇ ಬಾಕ್ಸ್ ಇದು ನೋಡಿ. ಇದು ಚಿಕ್ಕ ಚಿಕ್ಕ ಜೇನುಗಳು, ಮಾಮೂಲಿ ಜೇನುಗಳು ಇರೋಂಥದ್ದಲ್ಲ ಇದು. ಇದು 1 kgಗೆ ಮಿನಿಮಮ್ 8,000 to 10,000 ರೂಪಾಯಿ ರೇಟ್ ಇರುತ್ತೆ ಇದಕ್ಕೆ. ಅದಕ್ಕೋಸ್ಕರ ಮಾಡಿರೋದು ಇದು. ಇದ್ರೊಳಗಡೆ ಮೇ ಬಿ ಹುಳುಗಳು ಐತೆ ಅಂದ್ಕೊಂಡಿದ್ದೀನಿ. ನೋಡೋಣ. ಇದು ನೋಡಿ, ಇದೇ ಇದರಲ್ಲಿ ಚಿಕ್ಕದಾಗಿ ಹೋಲ್ ಬಿಟ್ಟಿರ್ತಾರೆ. ನಮ್ಮ ಮನೇಲಿ ಇದು ಒಂದು ಸಲ ಕರೆಂಟ್ ಮೀಟ್ರ್ ಒಳಗಡೆ ಕಟ್ಟಿತ್ತು ಜೇನು. ಆ ಥರ ಜೇನು ಅದು. ತುಂಬ ಕಾಸ್ಟ್ಲಿಯಬಲ್ ಜೇನು ಅಂದರೆ ಇದೇನೆ ನೋಡಿ. ಮಾಮೂಲಿ ಕೋಲ್ ಜೇನಿಗಿಂತ ಅಥವಾ ಹೆಜ್ಜೇನಿಗಿಂತ ಇದು ತುಂಬ ಕಾಸ್ಟ್ಲಿ ಇರೋದು. ಇದ್ರ ತುಪ್ಪಕ್ಕೆ ತುಂಬ ಬೇಡಿಕೆ ಐತೆ, ಜೇನುತುಪ್ಪಕ್ಕೆ. ನೋಡಿ, ಅದೊಂದು ಚಿಕ್ಕ ಜೇನು. ಓಕೆ, ಮುಕ್ತಾಯ ಸ್ವಲ್ಪ ಇನ್ನೂ ಮುಕ್ತಾಯ ಮಾಡೋಣ ಬನ್ನಿ. ಇದೆಲ್ಲ ಪ್ಲಾಂಟೇಶನ್ ತೀರಿದ ಮೇಲೆ ನೋಡಿ, ಇಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಇಲ್ಲಿ ಶಾಪಿಂಗ್ ಕೊಟ್ಟಿದ್ದಾರೆ, ಶಾಪಿಂಗ್ ಮಾಡ್ಬೋದು. ಸರಿ, ಮತ್ತು ಫೈನು ಏನಿದು ಮುಟ್ಟಿದ್ರೆ ಫೈನು ಅಂತ ಹಾಕಿರೋದು. ಆದರೆ ಎಂಥ ಹಣ್ಣಿದು? ಆ್ಯಪಲ್ ಅಲ್ಲ ಇದು. ಇದು ಜಾಯಿಕಾಯಿ, ಸಾರಿ ಇದು ಪಕ್ಕ ಜಾಯಿಕಾಯಿ ಟ್ರೀನೇ ಇದು. ಜಾಯಿಕಾಯಿ ಮರನೇ ಅಂತ ಕಾಣಿಸ್ತಾ ಇದ್ದೇವೆ ನೋಡಿ. ಇದು ವಾಲ್ನಟ್ ಏನೋ ಹೇಳ್ತೀವಲ್ಲ ನಾವು, ಅದೇ ಇದು, ಅದೇ ಮರ. ಯಾಕೆಂದರೆ ಇದು ನಾನು 2 ಪ್ಲಾಂಟ್ ಹೇಳ್ಸಿದ್ದೆ. ಇದು ನಂದು ನೀರು ಹಿಡ್ಕೊಂಡು ಸತ್ತೋಗ್ಬಿಡ್ತು. ಇದೇ ಜಾಯಿಕಾಯಿ ಪ್ಲಾಂಟನ್ನು. ಇದು ನೋಡಿ ಎಷ್ಟು ಕಾಸ್ಟ್ಲಿಯಬಲ್. ಅಂದರೆ ನಾವು ರೈತರು ನೋಡಿ ಮಾಡೋದನ್ನ ಈ ಥರ ಬೆಳೆ ಮಾಡಿದ್ರೆ ನಾವು ಲಾಸ್ ಆಯಿತು ಅಂತ ಹೇಳಂಗೆ. ನೋಡಿ, ಒಂದು ಮರಕ್ಕೆ ಎಷ್ಟು ಸೇಫ್ಟಿಯಾಗಿ ಬಲೆ ಬಿಟ್ಟು, ಯಾರು ಟೂರಿಸ್ಟ್ಗಳು ಕೂಡ ಅದನ್ನ ಟಚ್ ಮಾಡಬಾರ್ದು. ಡೋಂಟ್ ಟಚ್ ಪ್ಲಕ್, ಫೈನ್ 500 ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. 50 ಮರ ಬೆಳ್ಕೊಂಡ್ರೆ ಸಾಕು, ಅವನು ಲಾಸ್ ಆಗೋಂಥ ಮೂಮೆಂಟ್ ಇರೋರು ನೋಡಿಲ್ಲ ಇದು ರೈತರುಗಳಿಗೆ. ಓಕೆ, ಆಯಿತು, ನೋಡೋಣ. ಕಸ್ಟಮರೆಲ್ಲ ಏನೇನೋ ಪರ್ಚೇಸ್ ಮಾಡ್ತಿದ್ದಾರೆ. ಆ್ಯಪಲ್, ನಾವು ಜ್ಯೂಸ್ ಹಣ್ಣು ಅಂತ ಇದ್ದೇವಲ್ಲ, ಅದೇನೇ ಇದು. ಸರ್, ಇದು ಜ್ಯೂಸ್ ಹಣ್ಣಲ್ಲ ಇದು? ಪ್ಯಾಷನ್ ನೋಡಿ, ಪ್ಯಾಷನ್ ಫ್ರೂಟ್ಸು. ಸಕ್ಕರೆ ಹಾಕೊಂಡು ತಿಂತಿದ್ವಲ್ಲ ಚಿಕ್ಕವರಾಗಿ, ಅದೇನು ನೋಡಿ. ಸರ್, ಎಷ್ಟು kg? ಸರ್ 120 ಸರ್. 120 each per kilo. ನೋಡಿ, ಫೋನ್ಪೇ 99 ಎಷ್ಟು ಚೆನ್ನಾಗಿ ಸಿಗುತ್ತೆ. 729 ಆದರೆ ನಮ್ಮ ರೈತರುಗಳು ಇದನ್ನು ಮಾಡಲ್ಲ. 120 each per kilo. ನೀವು ಅಲ್ಲಿ ಬೆಳೆದ್ರೆ ನಿಮಗೆ ಕಡಿಮೆ ಅಂದ್ರೂ 100 ರೂಪಾಯಿ ಆಗುತ್ತೆ. ರೈಸ್ ಸ್ಪೈಸಸ್ ಬಂದು ಮಾಡ್ಬೋದು. ನೋಡಿ, ಇವ್ರನ್ನ ತೋರಿಸು ಫಸ್ಟು. ನೋಡಿರ್ತಾರೆ. ನಿಮ್ಮನ್ನೆಲ್ಲ ಅಂಗಡಿನೇ ತೋರಿಸೋದ್ರಲ್ಲಿ ನಿಮ್ಮನ್ನ ತೋರಿಸ್ತಾನೆ ಇರುತ್ತಾ? ಅಲ್ಲಿ ನಮ್ಮ ಮುಗಿದ್ಮೇಲೆ ನೀವು ಪ್ಲಾಂಟೇಶನ್ ಮುಗಿದ್ಮೇಲೆ ಅಲ್ಲಿ ಸ್ಪೈಸಸ್ ಚಾಕ್ಲೇಟು, ಸಾಂಬ್ರಾಣಿ, ಶುಂಠಿ, ಮಾಮೂಲಿ ಎಲ್ಲ ಕಡೆ ಸಿಗ್ಬೋದು. पेपर का प्लांट ये ब्लैक पेपर वो क्रॉपिंग होता है मैडम. ತಗೋದಿಲ್ಲ ಶಾಪಲ್ಲಿ. ಅಗರಬತ್ತಿಗಳು ನೋಡಿ, ಅಗರಬತ್ತಿಗಳು, ಧೂಪ್ ಬತ್ತಿಗಳು, ಇದೆಲ್ಲ ಧೂಪ್ ಬತ್ತಿಗಳು. ಕಸ್ಟಮರ್ ಎಲ್ಲರೂ ನೋಡ್ಕೊಳ್ತೀನಿ ಮಾಡ್ತಾ ಅಲೋವೆರಾ ಪೌಡರು, ಅಶ್ವಗಂಧ ಪೌಡರು,
ಆಲ್ಮೋಸ್ಟ್ ಎಲ್ಲ ಐತೆ. ಡ್ರೈ ಫ್ರೂಟ್ಸು ಮತ್ತು ಸೂರ್ಯಕಾಂತಿ ಬೀಜ. और नेचुरल आयल ಚೆನ್ನಾಗೈತೆ. ಪರ್ಚೇಸ್ ಮಾಡ್ತೀನಿ ಮಾಡ್ಬೋದು, ನಿಮಗೆ ಪರ್ಚೇಸ್ ಇಲ್ಲ ಅಂದರೆ ಹೋಗ್ಬೋದು, ತೊಂದರೆ ಇಲ್ಲ. ಮಾಡಬೇಕು ಅಂತೇನಿಲ್ಲ, ಬೇಕಾದರೆ ತಗೋದಿಲ್ಲ ಅಂದ್ರೆ ಹೋಗ್ಬೋದು. ಮತ್ತು ಫ್ರೆಂಡ್ಸ್, ಇದು ನಾನು ಹೇಳಿದ್ದು ಪಕ್ಕ ಜಾಯಿಕಾಯಿ ಮರನೇ. ಯಾಕೆಂದರೆ ಇದು 2 ಪ್ಲಾಂಟ್ ನಾನು ಹಾಕಿದ್ದೆ, ಅದು ನೀರು ಜಾಸ್ತಿಯಾಗಿ ಒಣಗೋಗ್ಬಿಡ್ತು. ಈಗ ನಾನು ಅವ್ರ ಹತ್ರ ಕೇಳ್ಕೊಂಡು ಬಂದಿದ್ದೇನೆ. ಇದು ಪಕ್ಕ ಜಾಯಿಕಾಯಿ ಮರನೇ. ನೋಡಿ, ಇದು ಜಾಯಿಕಾಯಿ. ಇದು 4,000 ರಿಂದ 5,000 ರೂಪಾಯಿ ಕೆಜಿಗೆ ಇರುತ್ತೆ ನೋಡಿ. ಇದು ನಮ್ಮ ರೈತರುಗಳು, ನೀವು ಜಾಸ್ತಿ ಏನಿಲ್ಲ, ಒಂದು 10-20 ಮರಗಳನ್ನ ಹಾಕೊಂಡ್ರೂ ಸಾಕು. 10-20 ಗಿಡಗಳನ್ನ ನೆಟ್ಟರು ನೀವು ನೋಡಿ, ಇದನ್ನು ರೆಡಿ ಮಾಡ್ಕೋಬೋದು. 5,000, 4,000, 5,000 ಒಂದು ಕೆ ಜಿಗೆ 4,000, 5,000 ಇರುತ್ತೆ. ಮತ್ತು ಇದ್ರ ಕಾಯಿ ಒಳಗಡೆ ಒಂದು ಫ್ಲವರ್ ಬರುತ್ತೆ, ಅದು 1,500 ರೂಪಾಯಿ ಕೆ ಜಿ ಇರುತ್ತೆ. ನೀವು ಮಾಡ್ತೀನಿ ಅನ್ನಂಗಿದ್ರೆ ನೋಡಿ, ಅದು ಮರ ಇಲ್ಲ, ಜಾಯಿಕಾಯಿ ಮರ ನೋಡಿ. ಓಕೆ, ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟು ವಾಪಸ್ ಕೆಳಗಡೆ ಹೇಳ್ಕೊಂಡು ಹೋಗೋದೆ. ಇನ್ನು ಮಾಮೂಲಿ ಡೌನೇ. ಓಕೆ, ಬಾಯ್. ನೆಕ್ಸ್ಟ್ ಸಿಗೋಣ. ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಈ ಪ್ಲಾಂಟೇಷನಲ್ಲಿ ನೋಡೋಕ್ಕೆ ಬರ್ಬೋದು ಅನ್ನಂಗಿದ್ರೆ ನನ್ನ ವೀಡಿಯೋಗೆ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಓಕೆ, ಬಾಯ್.